ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತ ಗೌಡ. ಈಗ ಜನರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಸಮಸ್ಯೆ ಅವರನ್ನ ಕಾಡ್ತಾ ಇದೆ ಅಂದಾಕ್ಷಣ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಶುರುವಾಗುತ್ತೆ. ಭಯ ಶುರುವಾದಾಗ ಯಾವುದೇ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಮಾರಣಾಂತಿಕ ರೋಗಗಳನ್ನು ನಾವು ತಗೊಂಡ್ರೆ ಈ ಕ್ಯಾನ್ಸರ್ನಂತಹದ್ದು, ಟ್ಯೂಮರ್ಗಳಾಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗಲಿ, ನಮ್ಮ ದೇಹದಲ್ಲಿ ನಮಗೇನೋ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂದಾಗ ಆ ವ್ಯಕ್ತಿ ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವುದು ಕೌನ್ಸಿಲರ್ನ ಕೆಲಸ ಏನು, ಯಾವ ರೀತಿ ಯಾವುದೇ ಒಂದು ಒತ್ತಡದಲ್ಲಿ ಪೇಷಂಟ್ ಇದ್ದಾಗ ಅವರನ್ನು ಅದರಿಂದ ಹೊರಗೆ ತರ್ತಾರೆ. ಜೊತೆಗೆ ಯಾವುದೇ ಒಂದು ಮೇಜರ್ ಸರ್ಜರಿ ಆಗಬೇಕು ಅಂತಿದ್ದಾಗ ಪೇಷಂಟ್ಸ್ನ ಸಂಬಂಧಿಕರಿಗೂ ಕೂಡ ಭಯ ಕಾಡ್ಲಿಕ್ಕೆ ಶುರುವಾಗುತ್ತೆ. ಒಂದು ಕ್ಲಾರಿಫಿಕೇಶನ್ ಅನ್ನೋದು ಬೇಕಾಗಿರುತ್ತೆ. ಆ ಕ್ಲಾರಿಫಿಕೇಶನ್ ಅನ್ನು ಕೊಡೋದು, ಆ ಡೀಟೇಲ್ಸ್ ಅನ್ನ ಕೊಡೋದು ಕೌನ್ಸಿಲರ್ಸ್. ಸೊ ಅವರ ಒಂದು ಡೀಟೇಲ್ಡ್ ಆದ ವಿಚಾರಗಳು, ಜೊತೆಗೆ ಯಾವ ರೀತಿಯ ಪೇಷಂಟ್ಸ್ ಅನ್ನ ಡೇ ಟು ಡೇ ಲೈಫಲ್ಲಿ ಅವರು ಫೇಸ್ ಮಾಡ್ತಿರ್ತಾರೆ, ಹೇಗೆ ಅವರನ್ನು ಹೊರಗೆ ತರ್ತಾರೆ, ಇತ್ತೀಚಿನ ಯಂಗ್ಸ್ಟರ್ಸು ಸ್ಟ್ರೆಸ್ಸಲ್ಲಿ ಬಹಳಷ್ಟು ಒಳಗೊಂಡಿರ್ತಾರೆ, ಅವರನ್ನು ಅದರಿಂದ ಆಚೆ ತರೋದು ಹೇಗೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಾಸವಿ ಆಸ್ಪತ್ರೆಯ ಕೌನ್ಸಿಲರ್ ಸುಭಾಷ್ HJ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಮೊದಲಿಗೆ ಈಗ ಜನರಲ್ ಆಗಿ ಕೌನ್ಸಿಲರ್ ಅಂದಾಕ್ಷಣ ತುಂಬ ಜನಕ್ಕೆ ಅವ್ರ ರೋಲ್ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ವಾಟ್ ಈಸ್ ಯುವರ್ ರೋಲ್? ಹಾಗೆ ಯಾವ ರೀತಿ ಕೌನ್ಸಿಲಿಂಗ್ ಅಂದಾಗ ಕೆಲವು ಕೆಲಸಗಳು ಇನ್ವಾಲ್ವ್ ಆಗಿರುತ್ತೆ ಅವರಿಗೆ? ನೀವು ಉದಾಹರಣೆ ಕೊಟ್ಟು ತುಂಬ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ. ಲೈಕ್ ಯು ರೈಟ್ಲಿ ಸೆಡ್, ಅನೇಕ ಬಾರಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡಿದಾಗ ಆ ಫಿಸಿಕಲ್ ಸಿಂಪ್ಟಮ್ಸ್ ಏನಿದೆ ಅದರ ಬಗ್ಗೆ ಮಾತ್ರ ಹಲವರು ಗಮನ ಕೊಡ್ತಾರೆ. ಅದು ಪೇಷಂಟ್ಸ್ ಇರಬಹುದು, ಅನೇಕ ಆಸ್ಪತ್ರೆಗಳಿರಬಹುದು, ಅಥವಾ ಪೇಷಂಟ್ಸ್ನ ಕೇರ್ ಗಿವರ್ಸ್ ಇರಬಹುದು. ಆದರೆ ಪ್ರತಿಯೊಂದು ಆರೋಗ್ಯ ಸಮಸ್ಯೆಯ ಜೊತೆಗೆ ಹಲವಾರು ಮಾನಸಿಕ ಸಮಸ್ಯೆಗಳು ಸಹ ಒಳಗೊಂಡಿರುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಲ್ತ್ನ ಬಗ್ಗೆ ಏನು ಹೇಳುತ್ತೆ ಅಂದರೆ, ಹೆಲ್ತ್ ಇಸ್ ನಾಟ್ ಜಸ್ಟ್ ಅನ್ ಆಬ್ಸೆನ್ಸ್ ಆಫ್ ಡಿಸೀಸ್. ಅಂದರೆ ರೋಗ ಮುಕ್ತರಾಗಿರುವಂಥದ್ದು ಮಾತ್ರವೇ ಆರೋಗ್ಯ ಅಲ್ಲ. ಹೆಲ್ತ್ ಇಸ್ ಅನ್ ಓವರ್ ಆಲ್ ವೆಲ್ ಬೀಯಿಂಗ್. ಅಂದರೆ ಅದು ಮೆಂಟಲಿ ಆಗಿರಬಹುದು, ಫಿಸಿಕಲಿ ಆಗಿರಬಹುದು, ಸೋಷಿಯಲಿ ಆಗಿರಬಹುದು. ಸೊ ಯಾವುದೇ ದೈಹಿಕ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಹಲವಾರು ಮಾನಸಿಕ ಸಮಸ್ಯೆಗಳನ್ನು ಸಹ ಹಲವಾರು ಪೇಷಂಟ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಜೊತೆಗೆ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್ ರಿಲೇಟೆಡ್, ಹಲವಾರು ಬಾರಿ ನೀವು ಹೇಳಿದ ಹಾಗೆ ವರ್ಕ್ ಪ್ಲೇಸ್ ಸ್ಟ್ರೆಸ್ ಇರಬಹುದು, ಮತ್ತು ಅಡಾಲೆಸೆಂಟ್ಸ್ ಮತ್ತು ಯಂಗ್ಸ್ಟರ್ಸ್ ಅವರ ರಿಲೇಷನ್ಶಿಪ್ ಇಶ್ಯೂಸ್ನಲ್ಲಿರಬಹುದು, ಜೊತೆಗೆ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಮಹಿಳೆಯರನ್ನು ನೀವು ನೋಡಿದ್ರೆ ಅವರ ಮೆನೋಪಾಸ್ನ ಟೈಮ್ನಲ್ಲಿ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಅವರಿಗೆ ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇರುತ್ತೆ. ಆಪ್ತ ಸಮಾಲೋಚನೆ ಕೇವಲ ಒಂದು ಅಡ್ವೈಸ್ ಗಿವಿಂಗ್ ಅಲ್ಲ, ಅದು ಮಾನಸಿಕ ಆರೋಗ್ಯದ ದೃಷ್ಟಿಕೋನದಿಂದ ಯಾವ ರೀತಿ ವ್ಯಕ್ತಿ ಸರ್ವಾಂಗೀಣವಾಗಿ ಆರೋಗ್ಯವಾಗಿರಬಹುದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಮತ್ತು ಕೌನ್ಸಿಲರ್ನ ಪಾತ್ರ ಈ ರೀತಿಯಾಗಿ ಆರೋಗ್ಯವನ್ನು ಸರ್ವಾಂಗೀಣವಾಗಿ, ಹೋಲಿಸ್ಟಿಕ್ ಹೆಲ್ತ್ ಅಂತ ನಾವೇನು ಹೇಳ್ತೀವಿ, ಆ ನಿಟ್ಟಿನಲ್ಲಿ ಕೌನ್ಸಿಲರ್ನ ಪಾತ್ರ ಎಲ್ಲ ಆಸ್ಪತ್ರೆಗಳಲ್ಲಿ ತುಂಬ ಮುಖ್ಯವಾಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಒಂದು ಪ್ರೆಸ್ಸಿಂಗ್ ಇಶ್ಯೂ ಅಂತ ನಾವು ತಗೊಂಡ್ರೆ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್, ಈ ವಿಚಾರ ಸಾಕಷ್ಟು ತಲೆ ಕೆಡಿಸ್ತಾ ಇದೆ ಜನರನ್ನು. ಆ್ಯಂಡ್ ಎಮೋಷ್ನಲಿ, ಮೆಂಟಲಿ ನೀವು ಹೇಳಿದಾಗೆ ಅಡಾಲೆಸೆಂಟ್ಸ್ ಆಗಿರಬಹುದು, ಯಂಗ್ಸ್ಟರ್ಸ್ ಆಗಿರಬಹುದು, ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಈ ಜನ್ರೇಷನಲ್ಲಿ ನಾವು ನೋಡಿದ್ರೆ ವೈ ಇಸ್ ಇಟ್ ಅ ಬಿಗ್ ಇಶ್ಯೂ ಅಂತ? ರೈಟ್. ಟು ಬಿ ವೆರಿ ಫ್ರ್ಯಾಂಕ್, ನಾವು ಇದನ್ನು ಗಮನಿಸಿ ನೋಡಿದ್ರೆ ನಾಟ್ ಜಸ್ಟ್ ಇನ್ ದ ಕರೆಂಟ್ ಜನರೇಷನ್, ಇಟ್ ವಾಸ್ ಅ ಪ್ರೆಸ್ಸಿಂಗ್ ಇಶ್ಯೂ ಆಲ್ ದ ಟೈಮ್. ಆದರೆ ಐ ಥಿಂಕ್ ವಿ ಶುಡ್ ಆಲ್ಸೋ ಥ್ಯಾಂಕ್ ಕೋವಿಡ್ ಟೈಮ್ನಲ್ಲಿ ಇದರ ಬಗ್ಗೆ ಅನೇಕರಿಗೆ ಜಾಗೃತಿ ಹೆಚ್ಚಾಗ್ತಾ ಹೋಯಿತು. ಪೋಸ್ಟ್ ಕೋವಿಡ್ ವೆನ್ ವಿ ಸಿ ಮೆಂಟಲ್ ಸ್ಟ್ರೆಸ್ ಇರಬಹುದು, ಅಥವಾ ಆ ಕೋವಿಡ್ ಡಿಸೀಸ್ನಲ್ಲಿ ಅನೇಕರು ಸ್ಟ್ರೆಸ್ ಮಾಡಿಕೊಂಡಿದ್ದು, ಟೆನ್ಷನ್ ಮಾಡಿಕೊಂಡಿದ್ದು, ಇದೆಲ್ಲವೂ
ಮಾನಸಿಕ ಆರೋಗ್ಯದ ಕುರಿತಾಗಿ ಜನರು ಮತ್ತಷ್ಟು ಜಾಗೃತಿಯನ್ನು ಪಡೀಲಿಕ್ಕೆ ಮತ್ತಷ್ಟು ವಿವೇಚನೆಯನ್ನು ಪಡೀಲಿಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ಆಲ್ಸೋ ದೇರ್ ಆರ್ ಆಲ್ಸೋ ಸಮ್ ಜನ್ರೇಷನಲ್ ಫ್ಯಾಕ್ಟರ್ಸ್. ನೀವು ಹೇಳಿದ ಹಾಗೆ ಇಂದಿನ ಸಂದರ್ಭದಲ್ಲಿ ನಾವೇನು ನೋಡ್ತೀವಿ, ಈಗ ನಾವು ಜನರಲಿ ಫಿಸಿಕಲ್ ಹೆಲ್ತ್ ನೋಡಿದ್ರು ಅಷ್ಟೇ, ಒಂದಷ್ಟು ವರ್ಷಗಳ ಹಿಂದೆ ಇದ್ದಂತಹ ಆರೋಗ್ಯ ಸಮಸ್ಯೆಗಳಿಗೂ ಇವತ್ತಿರುವಂತಹ ಆರೋಗ್ಯ ಸಮಸ್ಯೆಗಳಿಗೂ ವ್ಯತ್ಯಾಸ ಇದೆ. ಸೊ ದೇರ್ ಆರ್ ನ್ಯೂ ಫಿಸಿಕಲ್ ಡಿಸಾರ್ಡರ್ಸ್, ದೇರ್ ಆರ್ ನ್ಯೂ ಇಶ್ಯೂಸ್ ದಟ್ ಪೀಪಲ್ ಫೇಸ್. ಒಬೆಸಿಟಿ ಇರಬಹುದು ಇತ್ಯಾದಿಗಳು ಒಂದಷ್ಟು ವರ್ಷಗಳ ಹಿಂದೆ ಇಟ್ ವಾಸ್ ನಾಟ್ ಆಸ್ ರಿಲೆವೆಂಟ್ ಆಸ್ ಟುಡೇ. ಅದೇ ರೀತಿ ಫಾರ್ ಮೆಂಟಲ್ ವೆಲ್ಬೀಯಿಂಗ್ ವಿ ಹ್ಯಾವ್ ಡಿಫ್ರೆಂಟ್ ಚಾಲೆಂಜಸ್. ಪ್ರಸ್ತುತ ಸಂದರ್ಭದಲ್ಲಿ ಟೆಕ್ನಾಲಜಿಯ ಅಡಿಕ್ಷನ್ ಇರಬಹುದು. 10 ವರ್ಷ ಅಥವಾ 15 ವರ್ಷದ ಹಿಂದೆ ದಿಸ್ ವಾಸ್ ನಾಟ್ ಅ ಪ್ರೆಸ್ಸಿಂಗ್ ಇಶ್ಯೂ ಫಾರ್ ಅ ಮೆಂಟಲ್ ವೆಲ್ಬೀಯಿಂಗ್ ಪರ್ಸ್ಪೆಕ್ಟಿವ್. ಜೊತೆಗೆ ಅಡಿಕ್ಷನ್ಸ್ ಇರಬಹುದು, ಮತ್ತು ವರ್ಕ್ ಪ್ಲೇಸ್ ಸ್ಟ್ರೆಸ್ ಇರಬಹುದು. ಒಂದಷ್ಟು ವರ್ಷಗಳ ಹಿಂದೆ ಈ ನೈಟ್ ಡ್ಯೂಟೀಸ್ ಇರಬಹುದು ಅಥವಾ ವರ್ಕ್ ಫ್ರಮ್ ಹೋಮ್ ಇರಬಹುದು, ಈ ರೀತಿಯಾದಂತಹ ವಿಷಯಗಳಿರಲಿಲ್ಲ. ಮತ್ತು ಇಫ್ ಯು ಆಲ್ಸೋ ಸಿ ನಮ್ಮ ಪೇರೆಂಟಿಂಗ್ ಪ್ಯಾಟ್ರನ್ಸ್ ಬದಲಾಗ್ತಾ ಇದೆ. ಯಾವ ರೀತಿ ನಮ್ಮ ಪೋಷಕರು ನಮ್ಮನ್ನು ಬೆಳೆಸ್ತಾ ಇದ್ರು ಮತ್ತು ಇಂದಿನ ಪೋಷಕರು ಅವರ ಮಕ್ಕಳ ಜೊತೆ ಯಾವ ರೀತಿ ನಿಭಾಯಿಸ್ತಾರೆ, ಇದೆಲ್ಲದರಲ್ಲಿ ಬದಲಾವಣೆಗಳಾಗ್ತಾ ಇದೆ. ಸೊ ಆಲ್ ದೀಸ್ ಲೈಫ್ ಸ್ಟೈಲ್ ಚಾಲೆಂಜಸ್ ಮತ್ತು ವರ್ಕ್ ಪ್ಲೇಸ್ ಚಾಲೆಂಜಸ್ ಮತ್ತು ನಮ್ಮ ರೊಟೀನ್ನಲ್ಲಿರುವಂತಹ ಚಾಲೆಂಜಸ್ ಇರ್ಬೋದು. ಇಟ್ ಕುಡ್ ಬಿ ಸ್ಲೀಪ್ ಇಶ್ಯೂಸ್ ಬಿಕಾಸ್ ಆಫ್ ವರ್ಕ್ ಫ್ರಮ್ ಹೋಮ್ ಆರ್ ರೊಟೇಷನಲ್ ಶಿಫ್ಟ್ಸ್. ಇಟ್ ಕುಡ್ ಬಿ ಲ್ಯಾಕ್ ಆಫ್ ಟೈಮ್ ಆ್ಯಂಡ್ ಪರ್ಪಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಅಡಿಕ್ಷನ್. ಈ ರೀತಿ ಹಲವಾರು ಕಾರಣಗಳಿಂದ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಕರೆಕ್ಟ್ ಸರ್. ಸರ್, ಈಗ ಜನರಲಿ ನೀವು ಕೌನ್ಸಿಲಿಂಗ್ ತಗೋಬೇಕಾದ್ರೆ ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಸೊ ಕೆಲವೊಂದಿಷ್ಟು ರೇಸಿಂಗ್ ಕನ್ಸರ್ನ್ಸ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರೋದು ಅಂತಂದರೆ ವಾಟ್ ಆರ್ ದೋಸ್? ಕ್ಯಾನ್ ಯು ರೂಲ್ ಔಟ್ ದ್ಯಾಟ್? I think one of the very recent concerns that I see in a lot of adolescents and youngsters is technology addiction. Yeah. You know, ಮೊಬೈಲ್ನ ಬಳಕೆ, ವಿಪರೀತವಾದಂತಹ ಮೊಬೈಲ್ನ ಬಳಕೆ, ಅದರಿಂದಾಗಿ ಅವರ ರೊಟೀನ್ ಹಾಳಾಗ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಎಷ್ಟು ವಿ ಕಾಲ್ ಇಟ್ ಡೂಮ್ ಸ್ಕ್ರೋಲಿಂಗ್, ಅಂದರೆ ನೀವು ಒಂದು ಮೊಬೈಲ್ನ ತಗೊಂಡು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಅದಕ್ಕೆ ಲಿಮಿಟೇ ಇಲ್ಲ. ಅಂದರೆ ದಿಗಂತವೇ ಇಲ್ಲೇ ಅಂತ ಹೇಳ್ತಾರಲ್ವಾ ಕನ್ನಡದಲ್ಲಿ. ಇಟ್ ಇಸ್ ಇನ್ಫೈನೈಟ್. ಸೊ ನೀವು ವಾರಗಟ್ಟಲೆ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಹೋಗಬಹುದು, ಅದು ಮುಗಿಯೋದಿಲ್ಲ. ಅನೇಕರ ಲೈಫ್ ಸ್ಟೈಲ್ನಲ್ಲಿ ಅದು ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮೊಬೈಲ್ನ ಬಳಕೆಯಿಂದಾಗಿ ಅನೇಕರಲ್ಲಿ ನಿದ್ರೆಯ ಸಮಸ್ಯೆಗಳು ಬರ್ತಾ ಇದೆ. ಸೊ ಟೆಕ್ನಾಲಜಿ ಅಡಿಕ್ಷನ್ ಇಸ್ ಅ ಪ್ರಾಬ್ಲಮ್. ಮತ್ತು ಹಲವರು ಯಂಗ್ಸ್ಟರ್ಸ್ನಲ್ಲಿ ಟೊಬ್ಯಾಕೋ ಇರಬಹುದು, ಆಲ್ಕೋಹಾಲ್ ಇರಬಹುದು, ರಿಕ್ರಿಯೇಷನಲ್ ಆಗಿ ಈ ಒಂದು ಪದಾರ್ಥಗಳನ್ನು ಬಳಸ್ತಾ ಬೇರೆ ಹಾರ್ಡ್ ಡ್ರಗ್ಸ್ ಇರಬಹುದು, ಇದು ಸಮಸ್ಯೆಗಳಾಗ್ತಾ ಇದೆ. ಮತ್ತು ವಿ ಆಲ್ಸೋ ಸಿ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಕಮಿಂಗ್ ಅಪ್ ವಿತ್ ದರ್ ರಿಲೇಷನ್ಶಿಪ್ ಕನ್ಸರ್ನ್ಸ್ ಮತ್ತು ಲೋನ್ಲಿನೆಸ್. ಸಮ್ಟೈಮ್ಸ್ ರಿಲೇಷನ್ಶಿಪ್ ಇರುವಂಥದ್ದು ಒಂದು ಸಮಸ್ಯೆ ಆದರೆ ಯಾವುದೇ ರಿಲೇಷನ್ಶಿಪ್ ಇಲ್ಲ, ನಾವು ಒಬ್ಬಂಟಿಯಾಗಿದ್ದೀವಿ, ಎಸ್, ದಟ್ ಈಸ್ ಆಲ್ಸೋ ಎ ಕನ್ಸರ್ನ್. ಸೊ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಸಂದರ್ಭದಲ್ಲಿ. ಜೊತೆಗೆ ವರ್ಕ್ ಪ್ಲೇಸ್ ಸ್ಟ್ರೆಸ್ ಏನಿದೆ, ಹಲವರಲ್ಲಿ ಅವರ ರೊಟೀನನ್ನು ಹಾಳು ಮಾಡ್ತಾ ಇರುವಂಥದ್ದಿರಬಹುದು, ಅದು ಸಹ ತುಂಬ ಮುಖ್ಯವಾದಂತಹ ಸಮಸ್ಯೆಯಾಗಿದೆ. ಎಸ್ ಸರ್. ಈಗ ಕೆಲವರು ಸೈಲೆಂಟಾಗಿ ಸಫರ್ ಆಗ್ತಿರ್ತಾರೆ. ಲೈಕ್ ದೇ ಕ್ಯಾನ್ ಕಮ್ ಔಟ್ ಆ್ಯಂಡ್ ಸೇ ಇಟ್ ಔಟ್ ಲೌಡ್. ನನಗೆ ಎಮೋಷ್ನಲ್ ಹೆಲ್ತ್ ಚೆನ್ನಾಗಿಲ್ಲ, ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೂ ಇಷ್ಟಪಡೋದಿಲ್ಲ. ಈ ರೀತಿ ಇದ್ದಾಗ ಕೆಲವೊಂದಿಷ್ಟು ಎಮೋಷ್ನಲ್ ಚಾಲೆಂಜಸ್ನ ಸ್ಪೆಷಲಿ ಅಡಾಲೆಸೆಂಟ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫೇಸ್ ಮಾಡ್ತಿರ್ಬೇಕಾದ್ರೆ ಹೇಗೆ ಅವರನ್ನು ಸಪೋರ್ಟ್ ಮಾಡೋದು? ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು. ಹೌ ಟು ಫೈಂಡ್ ಔಟ್ ದಟ್ ದೇ ಆರ್ ಲೈಕ್ ಸ್ಟ್ರಗ್ಲಿಂಗ್ ಅನ್ನೋದನ್ನು? ರೈಟ್. ಸೊ ತುಂಬ ಜನಕ್ಕೆ ಈ ಪ್ರಶ್ನೆ ಇರುತ್ತೆ, ಅಂದರೆ ನಿಜವಾಗ್ಲೂ ನಂಗೆ ಕೌನ್ಸಿಲಿಂಗ್ ಬೇಕಾ, ನನ್ನ ಮಾನಸಿಕವಾಗಿ ಏನಾದರೂ ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅಥವಾ ನನ್ನ ಜೊತೇಲಿರೋರು ಯಾವುದಾದ್ರೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಸಿಲುಕ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು, ಯಾವಾಗ ಹೆಲ್ಪ್ ತೊಗೋಬೇಕು. ಸೈಲೆಂಟಾಗಿ ಯಾರೋ ಸ್ಟ್ರಗಲ್ ಆಗ್ತಾ ಇದ್ದರೆ ಅವಾಗ ನಾವೇನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಅನೇಕರಲ್ಲಿರುತ್ತೆ. ನ್ಯೂರೋಸೈನ್ಸ್ನಲ್ಲಿ ಒಂದು ಮಾತು ಹೇಳ್ತಾರೆ, ನೇಮ್ ಇಟ್ ಟು ಟೇಮ್ ಇಟ್. ನಾವು ಅನೇಕ ಬಾರಿ ನಂಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತೀವಿ ಅಥವಾ ನನಗೇನೋ ಮನಸ್ಸಿಗೆ ಸರಿ ಇಲ್ಲ ಅಂತ ಹೇಳ್ತೀವಿ. ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರಕ್ಕೆ ನಂಗೆ ಈ ರೀತಿ ಆಗ್ತಾ ಇದೆ ಅದರ ಬಗ್ಗೆ ಮಾತನಾಡುವಂಥದ್ದು ಸಹ ಬಹಳಷ್ಟು ಮುಖ್ಯವಾಗುತ್ತೆ. ನೀವು ಎಲ್ಲಿಯವರೆಗೆ ನಿಮಗಿರುವಂತಹ ಮಾನಸಿಕ ಸಮಸ್ಯೆಗಳಿರಬಹುದು ಅಥವಾ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಮಾತನಾಡೋದಿಲ್ಲ, ಅಲ್ಲಿಯವರೆಗೆ ಅದಕ್ಕೆ ಒಂದು ಉತ್ತರವನ್ನು ಅಥವಾ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಇಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಅನೇಕರು ಟೀನೇಜರ್ಸ್ ಇರಬಹುದು ಅಥವಾ ಯಂಗ್ಸ್ಟರ್ಸ್ ಇರ್ಬೋದು, ನಮ್ಮ ಹತ್ರ ಕೌನ್ಸಿಲಿಂಗಿಗೆ ಬಂದಾಗ ಅವ್ರು ಹೇಳ್ತಾರೆ, ಅಟ್ ಹೋಮ್ ಐ ಡೋಂಟ್ ಫೀಲ್ ಸೇಫ್ ಟಾಕಿಂಗ್ ಅಬೌಟ್ ಇಟ್. ನನ್ನ ಪೋಷಕರು ಇರಬಹುದು ಅಥವಾ ನನ್ನ ಸಿಬ್ಲಿಂಗ್ಸ್ ಇರಬಹುದು ಅಥವಾ ಟೀಚರ್ಸ್ ಇರಬಹುದು ಕಾಲೇಜಲ್ಲಿ, ಅವರ ಬಳಿ ನಾನು ಈ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ನಂಗೆ ಕಷ್ಟ ಆಗ್ತಾ ಇದೆ. ಐ ಡೋಂಟ್ ಫೀಲ್ ಸೇಫ್. ಹೇಳಿದ್ರೆ ನನ್ನ ಜಡ್ಜ್ ಮಾಡ್ತಾರೆ,
ಅಥವಾ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಂಗೆ ತುಂಬ ಬೇಸರ ಅನಿಸ್ತಾ ಇದೆ ಈ ನಡುವೆ ಅಂದರೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ ಎಲ್ಲ ಮೊಬೈಲಿಂದಲೇ ಆಗ್ತಾ ಇದೆ, ಅಥವಾ ನೀನು ಯಾವಾಗಲೂ ಮನೆಯಲ್ಲೇ ಬಿದ್ದಿರ್ತೀಯ ಅದಕ್ಕೆ ಹೀಗಾಗುತ್ತೆ ಅಂತ ಹೇಳಿ. ಸೊ ಜಡ್ಜ್ ಮಾಡೋದು, ಇಮಿಡಿಯೇಟ್ ಸೊಲ್ಯೂಷನ್ಸ್ ಕೊಡ್ತಾ ಹೋಗುವಂಥದ್ದು, ಈ ರೀತಿಯಾದಂಥ ಒಂದು ಸೇಫ್ ಸ್ಪೇಸ್ನ ಮನೆಯಲ್ಲಿ ಎಲ್ಲರೂ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಂಕರೇಜ್ ದೆಮ್ ಟು ಟಾಕ್ ಟು ಸಮ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಅದು ಹಲವಾರು ಆಸ್ಪತ್ರೆಗಳಲ್ಲಿ ಕೌನ್ಸಿಲರ್ಸ್ ಇರ್ತಾರೆ. ನೀವು ಆ ರೀತಿ ಅವರ ನಿದ್ರೆಯಲ್ಲಿ ವ್ಯತ್ಯಾಸ, ಅವರ ಭಾವನೆಗಳಲ್ಲಿ ವ್ಯತ್ಯಾಸ, ಅವ್ರು ಯಾವ ರೀತಿ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇದ್ರು ಅದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ನಿಮ್ಗೇನಾದರೂ ಯಾರ ಬಗ್ಗೆ ಆದರೂ ಅನಿಸಿದಾಗ ಅವರನ್ನು ಮುಕ್ತವಾಗಿ ಯಾರಾದರೂ ಕೌನ್ಸಿಲರ್ ಅಥವಾ ಆಪ್ತ ಸಮಾಲೋಚಕರ ಬಳಿ ಮಾತನಾಡಲಿಕ್ಕೆ ಎಂಕರೇಜ್ ಮಾಡಿ. ದಟ್ ಈಸ್ ದ ಫಸ್ಟ್ ಥಿಂಗ್ ವಿ ಆ್ಯಸ್ ಫ್ಯಾಮಿಲಿ ಮೆಂಬರ್ಸ್ ವಿ ಹ್ಯಾವ್ ಟು ಡೂ. ಯಾವುದಾದ್ರೂ ಒಂದು ಬಾಡಿ ಇಶ್ಯೂ, ಫಿಸಿಕಲ್ ಇಶ್ಯೂ ಇದ್ದಾಗ ವಿ ಫೋರ್ಸ್ ದೆಮ್, ಹೋಗು ಡಾಕ್ಟರ್ ಹತ್ರ ಅಂತ ಹೇಳಿ. ಐ ಥಿಂಕ್ ದ ಸೇಮ್ ಹ್ಯಾಸ್ ಟು ಹ್ಯಾಪನ್ ಫಾರ್ ಮೆಂಟಲ್ ವೆಲ್ ಬೀಯಿಂಗ್. ಕರೆಕ್ಟ್ ಸರ್. ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನೀವು ಮೆನ್ಷನ್ ಮಾಡಿದ್ರಿ ಆಗಲೇ, ಲೈಕ್ ವರ್ಕ್ ಪ್ಲೇಸ್ ಸ್ಟ್ರೆಸ್ ಇರಬಹುದು, ಅದರಿಂದಲೂ ಕೂಡ ಸಾಕಷ್ಟು ಜನ ಕೌನ್ಸಿಲರ್ಸ್ ಹತ್ರ ರೀಚ್ ಆಗ್ತಾರೆ ಆ್ಯಂಡ್ ಅದು ಅವರನ್ನು ಕುಗ್ಗಿಸ್ತಾ ಬರ್ತಿರತ್ತೆ ಅಂತ. ಸೊ ಈಗ ಎಷ್ಟೋ ಜನ ವರ್ಕ್ ಪ್ಲೇಸಲ್ಲಿ ತುಂಬ ಕೆಲಸ ಮಾಡಿ ಎಕ್ಸಾಸ್ಟ್ ಆಗ್ತಾರೆ, ಬರ್ನ್ಔಟ್ ಆಗಿಬಿಟ್ಟಿರ್ತಾರೆ ಆ್ಯಂಡ್ ದೇ ಜಸ್ಟ್ ಕಾಂಟ್ ಕಮ್ ಔಟ್ ಆಫ್ ಇಟ್. ಅವರು ಹೊರಗೆ ಬರಬೇಕು ಅಂದರೂ ಕೂಡ ಬರ್ಲಿಕ್ಕೆ ಆಗ್ತಿರಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ. ಸೊ ಅಂಥವರನ್ನು ಹೇಗೆ ಗುರ್ತಿಸೋದು ಆ್ಯಂಡ್ ಅವರನ್ನು ಲೈಕ್ ಹೇಗೆ ಕನ್ವಿನ್ಸ್ ಮಾಡೋದು ಟು ಸೀಕ್ ಔಟ್ ಹೆಲ್ಪ್ ಅಂತ? ರೈಟ್. ಸೊ ವರ್ಕ್ ಪ್ಲೇಸ್ ಸ್ಟ್ರೆಸ್ ಇಸ್ ಅ ವೆರಿ ಗ್ರೋಯಿಂಗ್ ಟಾಪಿಕ್. ಯಾಕಂದರೆ ಮೊದಲು ನಾವು ಏನು ನೋಡ್ತಾ ಇದ್ವಿ, ವರ್ಕ್ ಪ್ಲೇಸ್ ಏನಿದೆ ಅದು 9 to 5 ಅಷ್ಟೇ ಈಗ ಸೀಮಿತ ಆಗಿಲ್ಲ. ವೆನ್ ವಿ ವೇರ್ ಥಿಂಕಿಂಗ್ ಮೊದಲು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದರೆ ದ ರೊಟೀನ್ ಇಸ್ ಓನ್ಲಿ 9 AM to 5 PM. ತದನಂತರ ವರ್ಕ್ ಅವರನ್ನು ಯಾವ ರೀತಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಪ್ರಸ್ತುತ ಸಂದರ್ಭಗಳು ಆಗಿಲ್ಲ. ಅನೇಕ ಬಾರಿ ಡ್ಯೂ ಟು ರೊಟೇಷ್ನಲ್ ಶಿಫ್ಟ್ಸ್ ಇರಬಹುದು, ರಾತ್ರಿ ಎಲ್ಲ ಕೆಲಸ ಮಾಡುವಂಥದ್ದು, ಅಥವಾ ಬಿಯಾಂಡ್ ದರ್ ಲಿಮಿಟ್ ಅಂದರೆ ಬಿಯಾಂಡ್ ದ ವರ್ಕಿಂಗ್ ಹಾರ್ಸ್ ಕೆಲಸ ಮಾಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೆಲ ಪ್ರೊಫೆಷ್ನಲ್ಸಲ್ಲಿ ವರ್ಕ್ ಪ್ಲೇಸ್ ಸ್ಟ್ರೆಸ್ ಅಥವಾ ಬರ್ನ್ಔಟ್ ಅಂತ ಏನು ಕರಿತೀವಿ, ಆ ಎಕ್ಸಾಸ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಯಾವ ರೀತಿ ಇದನ್ನು ಐಡೆಂಟಿಫೈ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಅದು ನಿಮ್ಮ ಆಹಾರ ಮತ್ತು ನಿದ್ರೆಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ವರ್ಕ್ ಪ್ಲೇಸ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಸೊ ನನಗೆ ಅತಿಯಾಗಿ ನಿದ್ದೆ ಬರುವಂಥದ್ದು. ತುಂಬ ಜನ ಅನ್ಕೋತಾರೆ ಮಾನಸಿಕ ಸಮಸ್ಯೆಗಳು ಅಂದರೆ ಅವ್ರಿಗೆ ನಿದ್ದೆ ಬರದೇ ಇರೋದು ಅಷ್ಟೇ ಚಿಂತೆ ಅಂತ ಹೇಳಿ. ಇಲ್ಲ, ಕೆಲವು ಸಂದರ್ಭಗಳಲ್ಲಿ ನಿದ್ದೆ ಹೆಚ್ಚಾಗಿ ಬರುವಂಥದ್ದು ಅಥವಾ ಎಷ್ಟು ನಿದ್ರೆ ಮಾಡಿದ್ರೂ ಸಾಲ್ತಾ ಇಲ್ಲ ಅಂತ ಅನಿಸುವಂಥದ್ದು. ಜೊತೆಗೆ ಅವರ ಆಹಾರ, ಫುಡ್ ಸ್ಕಿಪ್ ಮಾಡುವಂಥದ್ದು, ನಂಗೆ ಊಟ ಬೇಡ ಅನಿಸುವಂಥದ್ದು, ಅಥವಾ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಹೋದಾಗ ನಂಗೆ ಹೊಟ್ಟೆ ತುಂಬಿದೆ ಅಥವಾ ವಾಮಿಟಿಂಗ್ ಬರ್ತಾ ಇದೆ ಅಂತ ಅನಿಸುವಂಥದ್ದು, ಮತ್ತು ಪದೇ ಪದೇ ಹುಷಾರು ತಪ್ಪುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕ್ ಪ್ರಾಬ್ಲಮ್ ಇದೆ ಅಥವಾ ಯಾವುದೋ ಒಂದು ಟಾರ್ಗೆಟ್ ಇದೆ, ಡೆಡ್ಲೈನ್ಸ್ ಇದೆ ಅನ್ನುವಾಗ ಹುಷಾರು ತಪ್ಪುವಂಥದ್ದು, ಮತ್ತು ಅದರಿಂದಾಗಿ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಹಾಳಾಗುವಂಥದ್ದು. ಇದನ್ನು ಕೇರ್ ಗಿವರ್ಸ್ ಅಥವಾ ಮನೆಯಲ್ಲಿ ಬೇರೆಯವ್ರು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ. ನನ್ನ ಹಸ್ಬೆಂಡ್ ತುಂಬ ಕ್ರ್ಯಾಂಕಿ ಆಗ್ತಾ ಇದ್ದಾರೆ, ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸಂಬಡಿ ಈಸ್ ಹ್ಯಾವಿಂಗ್ ಅ ಬರ್ನ್ಔಟ್. ಮತ್ತು ಮುಖ್ಯವಾಗಿ ಇದು ಫ್ಯಾಮಿಲಿಗಾಯಿತು. ವರ್ಕಿಂಗ್ ಪ್ರೊಫೆಷ್ನಲ್ಸ್ ಅವರು ಮೊದಲು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನೋಡಿ, ನನಗೆ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ಇಂಥ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸನ್ನು ನಾನು ಸರಿಯಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ಅಕ್ಸೆಪ್ಟ್ ಮಾಡಿಕೊಂಡಾಗ ಮಾತ್ರವೇ ನೀವು ಸಂಪೂರ್ಣವಾಗಿ ಒಂದು ಹೆಲ್ಪನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ. ಅದರ್ವೈಸ್ ಏನಾಗುತ್ತೆ, ನೀವು ಎಲ್ಲಿವರೆಗೂ ಅದನ್ನು ಡಿನೈ ಮಾಡ್ತೀರಿ, ಇಲ್ಲ ಐ ಆಮ್ ಅ ಗುಡ್ ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತ ಹೇಳಿ, ಇಲ್ಲಿವರೆಗೂ ನೀವು ಡಿನೈ ಮಾಡ್ತಾ ಹೋಗ್ತೀರಿ, ಅಲ್ಲಿವರೆಗೂ ನೀವು ಸಪೋರ್ಟನ್ನು ತೊಗೊಳ್ಳಿಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ದೆರ್ ಇಸ್ ಒನ್ ಮಿತ್ ಅಬೌಟ್ ವರ್ಕ್ ಪ್ಲೇಸ್ ಸ್ಟ್ರೆಸ್. ಯಾರೆಲ್ಲ HR ಪ್ರೊಫೆಷನಲ್ಸ್ ಅಥವಾ ಎಂಪ್ಲಾಯರ್ಸ್ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಇಫ್ ಸಮ್ವನ್ ಕಮ್ಸ್ ಟು ಯು ಆ್ಯಂಡ್ ಸೇಸ್, ಸರ್ ನಂಗೆ ಆಫೀಸಲ್ಲಿ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ಯು ಶುಡ್ ನಾಟ್ ಅಸ್ಯೂಮ್ ಅವ್ರಿಗೆ ಕೆಲಸದ ಮೇಲೆ ಆಸಕ್ತಿ ಇಲ್ಲ ಅದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ಅಥವಾ ದೇ ಆರ್ ನಾಟ್ ಅ ಗುಡ್ ಎಂಪ್ಲಾಯಿ ಅದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿ. ಈವನ್ ಇಫ್ ಯು ಲವ್ ಯುವರ್ ವರ್ಕ್, ಈವನ್ ಇಫ್ ಯು ಆರ್ ಗುಡ್ ಅಟ್ ವಾಟ್ ಯು ಡೂ, ವರ್ಕ್ ಪ್ಲೇಸ್ ಸ್ಟ್ರೆಸ್ ಅಥವಾ ಬರ್ನ್ಔಟ್ ಆಗಬಹುದು.
ಸೊ ಇಟ್ಸ್ ನಾಟ್ ಲೈಕ್ ಯಾರಿಗೂ ಕೆಲಸದ ಮೇಲೆ ಇಷ್ಟ ಇಲ್ಲ ಹಾಗಾಗಿ ಮಾತ್ರ ಅವ್ರಿಗೆ ವರ್ಕ್ ಪ್ಲೇಸ್ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿ. ಈ ರೀತಿಯಾದಂತಹ ತಪ್ಪು ಕಲ್ಪನೆಗಳೇನಿದೆ, ತಪ್ಪು ನಂಬಿಕೆಗಳೇನಿದೆ, ಇದರಿಂದಲೂ ಸಹ ಡ್ಯೂ ಟು ಸ್ಟಿಗ್ಮಾ, ಸರಿ ನಾನು ಹೋಗಿ ನನ್ನ ಬಾಸ್ ಹತ್ರ ಇದನ್ನು ಹೇಳಿದ್ರೆ ಅವ್ರು ಏನು ಅಂದ್ಕೋತಾರೋ, ನನ್ನ ಕೆಲಸದ ಮೇಲೆ ಇಷ್ಟ ಇಲ್ಲ ಅಂದ್ಕೋತಾರೇನೋ ಅಂತ ಹೇಳಿ ಅನೇಕರು ಓಪನ್ ಅಪ್ ಆಗೋದಿಲ್ಲ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಏನಿದ್ದಾರೆ ಮತ್ತು ಅವರ ಎಂಪ್ಲಾಯೀಸ್ HR ಏನಿದ್ದಾರೆ, ದೇ ಶುಡ್ ಆಲ್ಸೋ ಫೋಕಸ್ ಆನ್ ದಿಸ್. Some of the times addressing these concerns in your employees and reaching them out. For example, companies ಯಾವುದಾದ್ರೂ ನಿಯರ್ಬೈ ಹಾಸ್ಪಿಟಲ್ಸ್ ಹತ್ರ ಇವರನ್ನು ಕಳಿಸುವಂಥದ್ದು, ಕೊಲಾಬ್ರೇಟ್ ಮಾಡ್ಕೊಳ್ಳುವಂಥದ್ದು, ಇದರಿಂದಾಗಿಯೂ ಸಹ ವರ್ಕ್ ಪ್ಲೇಸ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾವಾಗ ವರ್ಕ್ ಪ್ಲೇಸ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಆಗ ಕೇವಲ ಆ ವ್ಯಕ್ತಿಗಷ್ಟೇ ಅಥವಾ ಎಂಪ್ಲಾಯಿಗಷ್ಟೇ ಉಪಯೋಗ ಆಗೋದಿಲ್ಲ, ಓವರಾಲ್ ಆ ಕಂಪನಿಗೆ, ಆ ಕಂಪನಿಯ ಗ್ರೋತ್ಗೆ ಇಂಪ್ರೂವ್ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ಆಲ್ HR ಪ್ರೊಫೆಷನಲ್ಸ್ ಅಥವಾ ಎಂಪ್ಲಾಯರ್ಸ್ ಏನಿದ್ದಾರೆ ಅವರು ಸಹ ಮನಸ್ಸಿನಲ್ಲಿ ಇಟ್ಕೋಬೇಕಾದಂಥದ್ದು. ಕರೆಕ್ಟ್ ಸರ್, ವೆರಿ ವೆಲ್ ಸೆಡ್ ಆ್ಯಕ್ಚುಲಿ. ಸೊ ಈಗ ಕಮಿಂಗ್ ಟು ವಿಮೆನ್ಸ್ ಅಂದಾಕ್ಷಣ ಪೀಪಲ್ ಥಿಂಕ್ ದ್ಯಾಟ್ ದೇ ಆರ್ ಬಾರ್ನ್ ಟು ಡೂ ಮಲ್ಟಿಪಲ್ ರೋಲ್ಸ್. ಅವರು ಎಲ್ಲ ಕೆಲಸಗಳನ್ನು ಕೂಡ ಮ್ಯಾನೇಜ್ ಮಾಡ್ಬೋದು, ಅವ್ರಿಗೆ ಯಾವುದೇ ರೀತಿ ಮೆಂಟಲ್ ಸ್ಟ್ರೆಸ್ ಇರೋದಿಲ್ಲ ಅಂತ. ಬಟ್ ಅವರಿಗೂ ಕೂಡ ಯುನೀಕ್ ಆದ ಮೆಂಟಲ್ ನೀಡ್ಸ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಸೊ ವಿಮೆನ್ಸಲ್ಲಿ ಸ್ಟ್ರೆಸ್ ಆಗ್ತಾ ಇದೆ, ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ, ದೇ ಶುಡ್ ಸಿ ಕೌನ್ಸಿಲರ್ಸ್ ಅಂತ ಇದ್ದಾಗ ಯಾವಾಗ, ಹೌ ಟು ಫೈಂಡ್ ಔಟ್ ದ್ಯಾಟ್, ಆ್ಯಂಡ್ ಇದು ಕೌನ್ಸಿಲರ್ಸ್ ಹೇಗೆ ಅವರನ್ನು ಹೆಲ್ಪ್ ಮಾಡ್ತಾರೆ ಟು ಕೋಪ್ ಅಪ್ ವಿತ್ ದಟ್ ಮೆಂಟಲ್ ಹೆಲ್ತ್ or to thrive in their career? Right. ಸೊ ನೀವು ಹೇಳಿದ ಹಾಗೆ ವುಮೆನ್ ಆರ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಗ್ರೂಪ್. ಲೈಕ್ ನಾವೇನು ವರ್ಕಿಂಗ್ ಪ್ರೊಫೆಷನಲ್ಸ್ ಬಗ್ಗೆ ಮಾತಾಡಿದ್ವಿ, ಅಡಾಲೆಸೆಂಟ್ಸ್ ಆ್ಯಂಡ್ ಟೀನೇಜರ್ಸ್ ಬಗ್ಗೆ ಮಾತಾಡಿದ್ವಿ, ವಿಮೆನ್ಸ್ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಏರಿಯಾ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ದೆರ್ ಆರ್ ಆಲ್ಸೋ 2 ಇಂಪಾರ್ಟೆಂಟ್ ಅಕೇಶನ್ಸ್ ದಟ್ ವಿಮೆನ್ಸ್ ಮೆಂಟಲ್ ಹೆಲ್ತ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಗಮನಿಸಿದ ಹಾಗೆ ಇನ್ ಮೈ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಟೈಮ್ಸ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ವಿಮೆನ್ ಏನಿದ್ದಾರೆ ಅವರಲ್ಲಿ, ಮತ್ತು ಇದಕ್ಕೆ ಹಿಂದೆ ಯಾವುದಾದ್ರೂ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿದ್ದಾಗ ತದನಂತರದ ಮುಂದಿನ ಪ್ರಸವದಲ್ಲಿ ಅವರು ತುಂಬ ಗಾಬರಿಗೊಳ್ಳುವಂಥದ್ದು, ಆತಂಕ ಪಡುವಂಥದ್ದು, ಮತ್ತು ತುಂಬ ಸಲ ಪೋಸ್ಟ್ ಪ್ರೆಗ್ನೆನ್ಸಿ ಏನಾಗುತ್ತೆ, ಆ ಒಂದು ಇಂಟ್ರೆಸ್ಟ್ ಅಥವಾ ಅಟೆನ್ಷನ್ ಏನಿದೆ ಪೂರ್ತಿ ತಾಯಿಯಿಂದ ಮಗುಗೆ ಶಿಫ್ಟ್ ಆಗೋಗುತ್ತೆ. ದೇರ್ ಇಸ್ ಅ ಲಾಟ್ ಆಫ್ ಅಟೆನ್ಷನ್ ಶಿಫ್ಟ್ ದಟ್ ಯು ಸಿ. ಅಲ್ಲಿಯವರೆಗೂ ದ ಮದರ್ ಗೆಟ್ಸ್ ಅಟ್ಮೋಸ್ಟ್ ಕೇರ್, ತಾಯಿಯನ್ನು ತುಂಬ ಕೇರ್ ಮಾಡ್ತೀವಿ, ಅವ್ರಿಗೆ ಏನು ಬೇಕು ಕೊಡ್ತೀವಿ, ಅದೆಲ್ಲ ನಡೀತಾ ಇರುತ್ತೆ. ದೇ ಆರ್ ಪ್ಯಾಂಪರ್ಡ್ ಇನ್ ಅ ವೆರಿ ನೈಸ್ ವೇ. ಆದರೆ ಡೆಲಿವರಿಯ ನಂತರ, ಪೋಸ್ಟ್ ಡೆಲಿವರಿ ಏನಾಗುತ್ತೆ, ಇಟ್ ಬಿಕಮ್ಸ್ ಲೈಕ್ ಅ ರೋಲ್ ರಿವರ್ಸಲ್. ಸಡನ್ ಆಗಿ ಎಲ್ಲ ಅಟೆನ್ಷನ್, ಎಲ್ಲ ಲವ್, ಕೇರ್ ಆ ಮಗು ಮೇಲೆ ಹೋಗುತ್ತೆ. ಬಟ್ ಈ ವಿಮೆನ್ ಏನಿದ್ದಾರೆ ಅವ್ರ ಮೇಲೆ ತುಂಬ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮಗುಗೆ ಹಾಲು ಕುಡಿಸ್ದ್ಯಾ, ಮಧ್ಯರಾತ್ರಿ ಮಗು ಹೇಳ್ತಾ ಇದೆ ನೋಡು. ಸೋ ಮೆನಿ ವಿಮೆನ್ ಆ್ಯಕ್ಚುಲಿ ಗೆಟ್ ಸ್ಕೇರ್ಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. ದೇ ಫೀಲ್ ಆ್ಯಂಕ್ಷಿಯಸ್. ಆಮ್ ಐ ಗೋಯಿಂಗ್ ಟು ಬಿ ಅ ಗುಡ್ ಮದರ್? ವಿಲ್ ಐ ಫೇಲ್ ಆ್ಯಸ್ ಅ ಮದರ್? ನನಗೆ ಈ ಒಂದು ಒಳ್ಳೆ ತಾಯಿಯಾಗಿ ನಾನು ಈ ರೋಲನ್ನು ನಿಭಾಯಿಸ್ಲಿಕ್ಕೆ ಆಗತ್ತಾ ಅಂತ ಹೇಳಿ ಗಾಬರಿ ಪಡುವಂಥದ್ದು, ಇಂಥದ್ದನ್ನು ಸಹ ನಾವು ಅನೇಕ ತಾಯಂದ್ರಲ್ಲಿ ನೋಡ್ತೀವಿ. ಆದರೆ ತುಂಬ ಸಲ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ದೇ ಜಸ್ಟ್ ಇಗ್ನೋರ್ ಇಟ್ ಆಸ್ ಅ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರೆಗ್ನೆನ್ಸಿ ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆಪ್ತ ಸಮಾಲೋಚನೆ ಇರ್ಬೋದು, ಅವರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ, ಅವ್ರಿಗೆ ಯಾವುದಾದ್ರೂ ಆಂಗ್ಸೈಟಿ ತಂದು ಕೊಡ್ತಾ ಇರುವಂತಹ ಆಲೋಚನೆಗಳಿದ್ರೆ ಆ ಆಲೋಚನೆಗಳಿಂದ ಹೊರಗೆ ಬರಲಿಕ್ಕೆ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಬೈ ಡೂಯಿಂಗ್ ದಿಸ್ ಯು ಕ್ಯಾನ್ ಗಿವ್ ದಮ್ ಅ ಹ್ಯಾಪಿ ಪ್ಯಾರೆಂಟಿಂಗ್ ಎಕ್ಸ್ಪೀರಿಯನ್ಸ್. ಪ್ರತಿ ಬಾರಿ ಯಾರಾದರೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಆಪ್ತ ಸಮಾಲೋಚನೆ ತೊಗೊಂಡ್ರೆ ಅವ್ರಿಗೆಲ್ರಿಗೂ ಮನೋರೋಗ ಇದೆ ಅಂತ ಹೇಳಿ ಅಲ್ಲ. ಸೊ ದೀಸ್ ಆರ್ ಆಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ದಟ್ ಆರ್ ಡಿಫ್ರೆಂಟ್ ಫ್ರಮ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್. ಎಸ್, ಎಕ್ಸಾಕ್ಟ್ಲಿ ಸರ್. ಇನ್ನೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಮತ್ತೊಂದು ಕನ್ಸರ್ನ್ ಅಂತ ಹೇಳಿದ್ರೆ, ಮನೆಯಲ್ಲಿ ಎಲ್ಡರ್ಸ್ ಇರ್ತಾರೆ, ಆಫನ್ ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತಾರೆ. ಇವರ ಫ್ಯಾಮಿಲಿ, ಮಕ್ಕಳು, ಅವ್ರ ಒಂದು ವರ್ಕ್, ಈ ಸ್ಟ್ರೆಸ್ಸಲ್ಲಿ ಅಪ್ಪ ಅಮ್ಮ ಮನೇಲಿ ಇದ್ದಾರಲ್ಲ ಅಥವಾ ಒಂದು ಕಡೆ ಇದ್ದಾರಲ್ಲ, ಸೊ ಇಟ್ಸ್ ಓಕೆ ಅನ್ನೋ ರೀತಿ ಇರ್ತಾರೆ, ಅವ್ರು ಆರಾಮಾಗಿರ್ತಾರೆ ಅಂತ. ಬಟ್ ಅವ್ರಿಗೂ ಕೂಡ ಸ್ಟ್ರೆಸ್ ಅನ್ನೋದು ದಿನೇ ದಿನೇ ಬಿಲ್ಡ್ ಆಗ್ತಾ ಇರುತ್ತೆ, ಮೆಂಟಲ್ ಹೆಲ್ತ್ ಹಾಳಾಗ್ತಿರುತ್ತೆ, ಎಷ್ಟೋ ಜನ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ. ಸೊ ಅದನ್ನು ಹೇಗೆ, ಹೌ ಟು ಫೈಂಡ್ ಔಟ್ ದಟ್ ಮೆಂಟಲ್ ಹೆಲ್ತ್ ಅನ್ನೋದು ಅವರಿಗೆ ಹಾಳಾಗ್ತಾ ಇದೆ ಅನ್ನೋದನ್ನು, ಆ್ಯಂಡ್ ಅವ್ರಿಗೆ ಯಾವಾಗ ಹೆಲ್ಪ್ ಅನ್ನೋದು ಬೇಕಾಗತ್ತೆ?
ರೈಟ್, ನೀವು ಹೇಳಿದ ಹಾಗೆ ಜಿರಿಯಾಟ್ರಿಕ್ ಡಿಪ್ರೆಷನ್ ಅಥವಾ ಜಿರಿಯಾಟ್ರಿಕ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಸ್ ವೆರಿ ಇಗ್ನೋರ್ಡ್ ಟಾಪಿಕ್. ಅನೇಕ ಬಾರಿ ಹಿರಿಯರಲ್ಲಿ ಏನಾಗುತ್ತೆ, ಅವರ ಹೆಲ್ತ್ ಡಿಟೋರಿಯೇಟ್ ಆಗ್ತಾ ಹೋದ ಹಾಗೆ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರು ಏನಾದರೂ ಹೆಲ್ತ್ ಇಶ್ಯೂಸ್ ಡೆವಲಪ್ ಮಾಡ್ಕೊಂಡಾಗ ತದನಂತರದಲ್ಲಿ ತುಂಬ ಕಾನ್ಷಿಯಸ್ ಆಗ್ತಾರೆ, ಹೈಪರ್ ವಿಜಿಲೆಂಟ್ ಆಗ್ತಾರೆ. ಇದರ ನಂತರ ನನ್ನ ಲೈಫ್ ಮುಗ್ದು ಹೋಯ್ತು ಅನ್ಕೋತಾರೆ. ಅಂಥ ಟೈಮಲ್ಲಿ ಅವರಿಗೆ ಮೋಟಿವೇಶನ್ ಕೊಡುವಂಥದ್ದು ತುಂಬ ಅಗತ್ಯ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸರ್ಜರಿ ಅಥವಾ ಇಂಜುರಿ ಆದ ನಂತರ ಅವರ ರೊಟೀನ್ ಏನಿತ್ತು, ಒಂದು ಪುಸ್ತಕ ಓದೋದು, ಟಿ ವಿ ನೋಡೋದು, ವಾಕ್ ಹೋಗೋದು, ಈ ರೀತಿಯಾದಂತಹ ಎಲ್ಲ ರೊಟೀನನ್ನು ನಿಲ್ಲಿಸ್ಬಿಡ್ತಾರೆ. ಬಟ್ ಫಾರ್ ದೇರ್ ಹೆಲ್ದಿ ಏಜಿಂಗ್ ಅವರ ಹೆಲ್ದಿ ರೊಟೀನ್ ತುಂಬ ಮುಖ್ಯ ಆಗುತ್ತೆ. ಅವ್ರು ಪೇಪರ್ ಓದುವಂಥದ್ದು ಇರ್ಬೋದು. ಇನ್ ನ್ಯೂರೋ ಸೈನ್ಸ್ ವಿ ಸೇ ಯೂಸ್ ಇಟ್ ಆರ್ ಲೂಸ್ ಇಟ್. ನೀವು ಎಲ್ಲಿಯವರೆಗೆ ನಿಮ್ಮ ಬ್ರೈನನ್ನು ಚೆನ್ನಾಗಿ ಯೂಸ್ ಮಾಡ್ತೀರಿ ಅಲ್ಲಿಯವರೆಗೆ ಅದರ ಕೆಪಾಸಿಟೀಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ವೆನ್ ಯು ಸ್ಟಾಪ್ ಯೂಸಿಂಗ್ ಯುವರ್ ಕೆಪಾಸಿಟೀಸ್ ಆರ್ ಸ್ಕಿಲ್ಸ್ ಆರ್ ಕಾಗ್ನಿಟಿವ್ ಸ್ಕಿಲ್ಸ್, ನೀವು ಆ ಒಂದು ಕ್ಷಮತೆಯನ್ನು, ಆ ಒಂದು ಕ್ರಿಯಾಶೀಲತೆಯನ್ನು ಕಳ್ಕೊತಾ ಹೋಗ್ತೀರಿ. ಸೊ ವೃದ್ಧಾಪ್ಯದಲ್ಲೂ ಸಹ ಅವರ ಮಾನಸಿಕ ಆರೋಗ್ಯ ಅತ್ಯಂತ ಮುಖ್ಯವಾಗುತ್ತೆ. ಅವರು ಮೋಟಿವೇಟೆಡ್ ಆಗಿರುವಂಥದ್ದು, ಅವರ ರೊಟೀನನ್ನು ಇಂಥ ಒಂದು ಟ್ರೊಮ್ಯಾಟಿಕ್ಸ್ ಸಂದರ್ಭಗಳಿಂದ ತದನಂತರ ಅವರು ಏನು ವಿತ್ಡ್ರಾ ಆಗ್ತಾರೆ ಅದನ್ನು ಕಂಟಿನ್ಯೂ ಮಾಡುವಂಥದ್ದು, ಇದೆಲ್ಲವನ್ನು ಸಹ ತುಂಬ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕು. ವೃದ್ಧರಲ್ಲಿ ಈ ರೀತಿ ಹೆಲ್ತ್ ಇಶ್ಯೂಸ್ ಇರಬಹುದು ಅಥವಾ ಅವರ ಪಾರ್ಟ್ನರನ್ನು ಕಳ್ಕೊಳ್ಳುವಂಥದ್ದು ಅಂಥ ಸಂದರ್ಭದಲ್ಲಿ, ಮತ್ತು ರಿಟೈರ್ಮೆಂಟ್ನ ನಂತರ ಒಂದು ಹೊಸ ರೊಟೀನನ್ನು ಅಳವಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಪ್ತ ಸಮಾಲೋಚನೆ ಅವರಿಗೆ ತುಂಬಾ ಸಹಾಯ ಮಾಡುತ್ತೆ. ಇಫ್ ಯು ಸಿ ನಿಮ್ಮ ಮನೆಯಲ್ಲಿರುವಂತಹ ವೃದ್ಧರಲ್ಲಿ ಮಾನಸಿಕವಾಗಿ ಅಥವಾ ಎಮೋಷ್ನಲ್ ಆಗಿ ಅವರು ತುಂಬ ಕೀಳರಿಮೆಯನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಕುಗ್ತಾ ಇದ್ದಾರೆ ಅಂತ ಅನಿಸಿದಾಗ ಅವರನ್ನೊಮ್ಮೆ ಕೌನ್ಸಿಲಿಂಗ್ಗೆ ಕರ್ಕೊಂಡು ಬಂದು ಅವರನ್ನು ಒಮ್ಮೆ ಆಪ್ತ ಸಮಾಲೋಚಕರೊಂದಿಗೆ ಮಾತನಾಡಲಿಕ್ಕೆ ತಿಳಿಸಿ. ಯಸ್ ಸರ್. ಏನು ಸರ್, ಫೈನಲ್ ಆಗಿ ವಾಸವಿ ಆಸ್ಪತ್ರೆ ಕೌನ್ಸಿಲಿಂಗ್ ವಿಚಾರಕ್ಕೆ ಬಂದರೆ ಹೌ ಡಿಫ್ರೆಂಟ್ ಇಟ್ ಈಸ್ ಫ್ರಮ್ ಅದರ್ ಹಾಸ್ಪಿಟಲ್ಸ್ ಆ್ಯಂಡ್ ವಾಟ್ ಈಸ್ ದ ಮೆಸೇಜ್, ಫೈನಲ್ ಮೆಸೇಜ್ ಯು ಗಿವ್ ಟು ವಿವರ್ಸ್? ಹಾಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೆಲ್ಪ್ ಬೇಕು ಅವ್ರಿಗೆ ಅಂತಂದರೆ ಹೇಗೆ ರೀಚ್ ಆಗೋದು? ಕೊನೆಯದಾಗಿ ನಾನು ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅಂದರೆ, ಆಪ್ತ ಸಮಾಲೋಚನೆಯಲ್ಲಿ ಬಗ್ಗೆ ಕೆಲವಷ್ಟು ತಪ್ಪು ನಂಬಿಕೆಗಳಿದೆ ಜನಕ್ಕೆ. ಕೌನ್ಸಿಲಿಂಗ್ ತೊಗೊಂಡ್ರೆ ಅದು ಯಾರಾದರೂ ಹುಚ್ಚಿದ್ರೆ ಅಥವಾ ಯಾವುದಾದ್ರೂ ತೀವ್ರತರವಾದ ಮಾನಸಿಕ ಆರೋಗ್ಯದ ತೊಂದರೆಗಳಿದ್ರೆ ಮಾತ್ರ ತಗೋಬೇಕು ಅಂತ ಹೇಳಿ. ಹಾಗಲ್ಲ. ಇಟ್ ಈಸ್ ಫಾರ್ ವೆಲ್ ಬೀಯಿಂಗ್, ಇಟ್ ಈಸ್ ಫಾರ್ ವೆಲ್ನೆಸ್ ಆ್ಯಂಡ್ ನಾಟ್ ಇಲ್ನೆಸ್. ಸೊ ನಿಮ್ಮ ರೊಟೀನ್ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಲಿಕ್ಕೆ, ಒಳ್ಳೆಯ ಡಿಸಿಷನ್ ಮೇಕಿಂಗಿಗೆ ಈ ಎಲ್ಲ ಸಂದರ್ಭಗಳಲ್ಲಿ ಕೌನ್ಸಿಲಿಂಗ್ನ ತಗೋಬಹುದು. ಮತ್ತು ಕೆಲವ್ರಿಗೆ ತಪ್ಪು ಕಲ್ಪನೆಗಳೇನಿದೆ, ಕೌನ್ಸಿಲಿಂಗ್ ತಗೊಳ್ಳುವಂತಹ ಪ್ರತಿಯೊಬ್ಬರಿಗೂ ಮೆಡಿಸಿನ್ಸ್ ಕೊಡ್ತಾರೆ ಅಥವಾ ಸೈಕಿಯಾಟ್ರಿಕ್ ಮೆಡಿಸಿನ್ಸನ್ನು ಕೊಡ್ತಾರೆ, ಹಾಗೂ ಆ ಮೆಡಿಸಿನ್ಸಿಂದ ನಮಗೆ ತೊಂದರೆ ಆಗುತ್ತೆ, ಅದರ ಮೇಲೆ ಡಿಪೆಂಡೆನ್ಸ್ ಡೆವಲಪ್ ಆಗುತ್ತೆ, ಅದಿಲ್ಲದೆ ಮತ್ತೆ ಒಂದ್ಸಲ ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಆ ಮೆಡಿಸಿನ್ಸಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅನ್ನುವಂಥ ತಪ್ಪು ಕಲ್ಪನೆಗಳೆಲ್ಲ ಇದೆ. ಕೌನ್ಸಿಲಿಂಗ್ನಲ್ಲಿ ನಾವು ಯಾವುದೇ ರೀತಿಯ ಮೆಡಿಸಿನ್ಸನ್ನು ಕೊಡೋದಿಲ್ಲ. ಅದು ಕೇವಲ ಇಟ್ ಈಸ್ ಥ್ರೂ ಟಾಕಿಂಗ್ ಟು ದ ಪರ್ಸನ್ ವಿ ವಿಲ್ ಹೆಲ್ಪ್ ದೆಮ್. ಅದೊಂದು ಮಾನಸಿಕವಾದಂತಹ ಒಂದು ಸಂಭಾಷಣೆ ಅಷ್ಟೇ. ಹಾಗಾಗಿ ಇದರಿಂದ ನಮ್ಮನ್ನು ಲೇಬಲ್ ಮಾಡ್ತಾರಾ, ಇದನ್ನು ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ನಮಗೆ ಹುಚ್ಚು ಅಂತ ಏನಾದರೂ ಎಲ್ಲರೂ ಆಡ್ಕೋತಾರ ಅನ್ನುವಂತಹ ಒಂದು ಸ್ಟಿಗ್ಮಾಯಿಂದ ಹೊರಗಡೆ ಬರಬೇಕು ಮೊದಲನೇದಾಗಿ. ಮತ್ತು ವಾಸವಿ ಹಾಸ್ಪಿಟಲ್ಗೆ ಬಂದರೆ ವಿ ವೇರ್ ಒನ್ ಆಫ್ ದ ಫಸ್ಟ್ ಫ್ಯೂ ಹಾಸ್ಪಿಟಲ್ಸ್ ಟು ಇನ್ಕಾರ್ಪೊರೇಟ್ ದಿಸ್ ಫಾರ್ ಆಲ್ ಕೋವಿಡ್ ಪೇಷಂಟ್ಸ್. ಕೋವಿಡ್ ಸಂದರ್ಭದಲ್ಲೂ ಸಹ ನಾವು ಪ್ರತಿಯೊಂದು ಪೇಷಂಟ್ಸ್ಗೆ ನಾವು ಈ ಆಪ್ತ ಸಮಾಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದರಿಂದ ನಾವು ಹಲವಾರು ಒಳ್ಳೆಯ ರಿಸಲ್ಟ್ಸನ್ನು ಕಂಡ್ವಿ. ಈವನ್ ಪ್ರೀ ಸರ್ಜರೀಸ್, ಪೋಸ್ಟ್ ಸರ್ಜರೀಸ್ ನಾವು ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅ ಸೈಕ್ಯಾಟ್ರಿಸ್ಟ್ ಟೀಮ್ who will be able to help them in case of severe mental health issues. ಹಾಗಾಗಿ ಯಾವುದೇ ರೀತಿಯ ಒಂದು ಸ್ಟಿಗ್ಮಾಗೆ ನಾವು ಒಳಗೊಳ್ಳದೆ ಈ ರೀತಿಯಾದಂತಹ ಆಪ್ತ ಸಮಾಲೋಚನೆ ಮುಖಾಂತರ ನೀವು ನಿಮ್ಮ ಒಂದು ದಿನನಿತ್ಯದ ಜೀವನ ಏನಿರಬಹುದು, ನಿಮ್ಮ ಮಾನಸಿಕವಾದಂತಹ ಒಂದು ಆರೋಗ್ಯ ಏನಿದೆ ಅದನ್ನು ಖಂಡಿತವಾಗಿ ಇಂಪ್ರೂವ್ ಮಾಡ್ಕೋಬಹುದು. ನೋಡಿ, ಎಲ್ಲಿಯವರೆಗೆ ನೀವು ಮಾನಸಿಕವಾಗಿ ಆರೋಗ್ಯವಾಗಿ ಇಲ್ಲ ಅಲ್ಲಿಯವರೆಗೆ ನೀವು ಆರೋಗ್ಯವಾಗಿದ್ದೀರಿ ಅಂತ ಹೇಳಲಿಕ್ಕೆ ಖಂಡಿತ ಬರೋದಿಲ್ಲ. ಮತ್ತು ನೀವು ಯಾವಾಗ ನಿಮ್ಮ ಮಾನಸಿಕ ಆರೋಗ್ಯವನ್ನು ಒಳ್ಳೆಯ ಥರದಲ್ಲಿ ಇಟ್ಕೋತೀರಿ, ನೀವು ದೈಹಿಕವಾಗಿ ಪದೇ ಪದೇ ಆರೋಗ್ಯ ತಪ್ಪುವಂಥದ್ದು, ಪದೇ ಪದೇ ರೋಗಗಳಿಂದ ಬಳಲುವಂಥದ್ದು, ಇದರ ಫ್ರೀಕ್ವೆನ್ಸಿ ಸಹ ಕಡಿಮೆ ಆಗುತ್ತೆ. ನಾವು ಅನೇಕ ಬಾರಿ ನೋಡ್ತೀವಿ, ಕೆಲವೊಮ್ಮೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಇಟ್ಕೊಂಡು ಅದನ್ನು ಇಗ್ನೋರ್ ಮಾಡ್ತಾ ಬರ್ತಾರೆ. ದೈಹಿಕವಾಗಿ ಅದು ಆತಂಕ ಇತ್ಯಾದಿಗಳನ್ನು ಅಡ್ರೆಸ್ ಮಾಡದೆ ಅದು ಬೇರೆ ದೈಹಿಕ ಆರೋಗ್ಯ ಸಮಸ್ಯೆಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಆದರೆ ನೀವು ಮಾನಸಿಕವಾಗಿ ಸದೃಢರಾಗಿದ್ದಾಗ ದೈಹಿಕವಾಗಿಯೂ ಸಹ ಮತ್ತಷ್ಟು ಆರೋಗ್ಯದಿಂದ ಇರ್ತೀರಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಮೆಂಟಲ್ ಹೆಲ್ತ್ ಅಥವಾ ಮೆಂಟಲ್ ವೆಲ್ ಬೀಯಿಂಗ್, ಯಾವ ರೀತಿಯ ಸಮಸ್ಯೆಗಳಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ, ಯಾರ್ಯಾರಿಗೆ ಬೇಕಾಗಿರುತ್ತೆ, ಇದೆಲ್ಲವನ್ನು ಕೂಡ ಬಹಳ ನೀಟಾಗಿ ತಿಳಿಸ್ಕೊಟ್ರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.